ಆಯಿತಾ? ನಮಸ್ತೆ. ಇವನು ಮೊನ್ನೆ ಗುರುವಾರ ದಿನ ಇವನು ಸಿಕ್ಕಿದ್ದ ಮನ್ಮೋಹನ್ ತೋಟದಲ್ಲಿ ಸಿಕ್ಕಿ ಇವನು ಎಲ್ಲರಿಗೂ ಫ್ರಾಡ್ ಮಾಡೋದು. ತೋಟದ ಕಾಫಿ ಟೈಮಲ್ಲಿ ಜನ ಇದೆ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರನೂ ದುಡ್ಡು ವಸೂಲಿ ಮಾಡ್ತಿದ್ದ. ಮತ್ತೇನಾಗಿದೆ, ಗುರುವಾರ ದಿನ ಇವನ ಮೇಲೆ ಕಂಪ್ಲೇಂಟ್ ಎಲ್ಲ ಆಗಿದೆ. ಕಂಪ್ಲೇಂಟ್ ಆದಮೇಲೆ ಇವನು ಕೈಕಾಲು ಹಿಡಿದು ಇಲ್ಲ ಇದ್ರ ಮೇಲೆ ನಾನು ಈ ಥರ ಫ್ರಾಡ್ ಕೆಲಸ ಮಾಡಲ್ಲ ಅಂಥೇಳಿ ಇವನು ಅಲ್ಲಿಂದ ಮತ್ತು ಸ್ಟೇಷನಿಂದ ಕರ್ಕೊಂಡು ಬಂದು ಇವನಿಗೆ ಸಾಯ್ಲಿ ಅಂತೇಳಿ ಬಿಟ್ಟು ಇವನಿಗೆ ಹೋಗಲಿ ಆ ಕಡೆ ಒಂದು ವಾರ್ನ್ ಮಾಡಬೇಕು, ಒಂದು ಕೊಡಬೇಕು ಒಂದು ಅವಕಾಶ ಅಂತೇಳಿ ಇವನು ಹೆಚ್ಚು ಕಡಿಮೆ ಒಂದು 4 ಲಕ್ಷ ರೂಪಾಯಿ ದುಡ್ಡು ಕೊಡೋಕ್ಕಿದೆ. ಇವನು ಎಲ್ಲರಿಗೂ ಫ್ರಾಡ್ ಮಾಡೋದು. ನನ್ನ ಹತ್ರ ಜನ ಇದ್ದಾರೆ ಹೇಳೋದು, ಡೀಸೆಲಿಗೆ ದುಡ್ಡು ಕೊಡಿ ಅಂತ, ಗಾಡಿ ಬಾಡಿಗೆ ಕೊಡಿ ಅಂತ 5,000 2,000 3,000 ಹಿಂಗೆ ಇಸ್ಕೊಂಡು, ಮತ್ತು ಹಾಂಡ್ಬಾಳಲ್ಲಿ ಹೆಚ್ಚು ಕಡಿಮೆ ಇವನೊಂದು 50,000 ರೂಪಾಯಿಯಷ್ಟು ದುಡ್ಡು ಕೊಡೋಕ್ಕಿದೆ. ಮತ್ತು ಬಾಳೆಹಣ್ಣೂರಲ್ಲಿ 1,20,000 ಕೊಡೋಕ್ಕಿದೆ. ಹೀಗೆ ಎಲ್ಲ ಕಡೆಯೂ ಇವನು ಫ್ರಾಡ್ ಮಾಡೋದು. ಈಗ ಗುರುವಾರ ಆಗಿದೆ. ಈಗ ಮತ್ತೆ ನನಗೆ ಫೋನ್ ಮಾಡಿಸ್ಕೊಂಡು ಇವನು ಹೇಳ್ತಾನೆ, ನನ್ನ ಹತ್ರ 34 ಜನ ಇದ್ದಾರೆ, ನೀವು ಬನ್ನಿ ನನಗೆ 2,000 ರೂಪಾಯಿ ದುಡ್ಡು ಕೊಡಿ, ನಾನು ಚಿಕ್ಕಮಗಳೂರಿಂದ ಜನ ಕರ್ಕೊಂಡು ಬರ್ತೀನಿ, ಬರೀ ಗಾಡಿಗೆ ನನಗೆ ಡೀಸೆಲಿಗೆ ದುಡ್ಡು, ನನ್ನ ಹತ್ರ ಗಾಡಿ ಇದೆ, ನನ್ನ ಹತ್ರ 90 ಜನ ಇದ್ದಾರೆ, ಇವನು ಬಿಟ್ಟಿದ್ದೀನಿ, ಹಾಂಡ್ಬಾಳಿಗೆ ಬಿಟ್ಟಿದೆ, ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂಥೇಳಿ ಈ ಸುಳೆ ಮಗ ಇವನು ಎಲ್ಲರಿಗೂ ಹಿಂಗೆ ಮಾಡ್ತೀನಿ, ಫ್ರಾಡ್ ಮಾಡ್ತೇನೆ. ದಯವಿಟ್ಟು ಇವನು ಫೋನ್ ಆಗಲಿ, ನಿನ್ನ ಹೆಸರು ಹೇಳ? ಸುರೇಶ್ ಶೆಟ್ಟಿ ಅಂತೇಳಿ ಇವನ ಹೆಸರು. ಇವನು ಯಾರಾದರೂ ಸುರೇಶ್ ಶೆಟ್ಟಿ ಅಂತೇಳಿ ಫೋನ್ ಮಾಡಿದ್ರೆ ದಯವಿಟ್ಟು ಯಾರೂ ಇವನಿಗೆ 1 ರೂಪಾಯಿ ದುಡ್ಡು ಕೊಡಬೇಡಿ. ಎಲ್ಲರಿಗೂ ಇದೇ ಥರ ಮಾಡೋದು, ಫ್ರಾಡ್ ಮಾಡೋದು. ಮೊನ್ನೆ ಸ್ಟೇಷನಲ್ಲೂ, ಮೂಡಿಗೆರೆ ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡೋದಕ್ಕೆ SI ಸಾಹೇಬರು ಹೇಳಿದ್ದಾರೆ, ಮೂಡಿಗೆರೆಯಲ್ಲಿ ನೀನು ಸುತ್ತಮುತ್ತ ಎಲ್ಲೂ ಕಾಣಬಾರ್ದು, ಕಾಣಿದ್ರೆ ನಿಮಗೆ ನಾನು ಜೈಲಿಗೆ ಹಾಕ್ತೀನಿ ಅಂತೇಳಿ. ಆದ್ರೂ ಇವನು ಬಿಡಲ್ಲ, ಇವನು ಚಟ, ಇವನಿಗೆ ಬಿಡೋದೇ ಇಲ್ಲ. ಇವನು ಬರೀ ಇವನಿಗೆ ಕುಡಿಯೋಕ್ಕೆ ದುಡ್ಡು ಬೇಕು, ಕಂಡವ್ರ ಮನೆ ದುಡ್ಡು ಬೇಕು, ಪಾಪದವ್ರದ್ದು ಯಾವ್ದಾರದೇ ಆಗಲಿ ಕಷ್ಟಪಟ್ಟಿದ್ದು ದುಡ್ಡು ಇವನಿಗೆ ಬೇಕು. ನೋಡೋಕ್ಕೆ ಎಮ್ಮೆ ಥರ ಇದ್ದಾನೆ ಇವನು. ಸುಳೆ ಮಗ ಇವನು ದುಡ್ಡು ತಿನ್ಬೋದು, ದುಡಿಯಲ್ಲ, ಇವನು ತಿನ್ನಲ್ಲ, ಕಷ್ಟಪಡಲ್ಲ. ಇವನು ಬರೀ ಅಭ್ಯಾಸ ಕಂಡವ್ರ ಮನೆ ದುಡ್ಡು ತಿನ್ನೋದು. ಈಗ ಮೂಡಿಗೆರೆ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದಾನೆ, ಓದೇ ತಿಂದಿದ್ದಾನೆ ಇಲ್ಲಿ. ದಯವಿಟ್ಟು ನೀವು ಸಿಕ್ಕಿದ್ರೆ ಇವ್ನ ಮುಖ ನೋಡ್ಕೊಳ್ಳಿ. ಇವನಿಗೆ ಯಾರೂ 1 ರೂಪಾಯಿ ಕೊಡಬೇಡಿ. ಇವ್ನು ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಡಿ, ಇಲ್ಲಾಂದರೆ ಸರಿಯಾಗಿ ಹೊಡೀರಿ ಇವನಿಗೆ.